ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಅಮೌಂಟ್ ಅಂತೂ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ಸೊ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಯುವನಿಧಿ ಅಮೌಂಟ್ ಎಷ್ಟು ಬರುತ್ತೆ, ಎಷ್ಟು ತಿಂಗಳದ್ದು ಬಂತು, ಇನ್ನೂ ಎಷ್ಟು ತಿಂಗಳದ್ದು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಒಂದನೇ ಟಾಪಿಕ್ ಯಾವುದಪ್ಪ ಅಂದರೆ ಯುವನಿಧಿ ಅಮೌಂಟ್ ಬಗ್ಗೆ. ಸೊ ಎರಡನೇ ಟಾಪಿಕ್ಕು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಫಸ್ಟ್ ಟೈಮ್ ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಿರೋರು ಈ ವಿಡಿಯೋ ಎಂಡ್ ತನಕ ನೋಡಿ. ಸೊ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಮೊದಲನೇದಾಗಿ ಯುವನಿಧಿ ಅಮೌಂಟ್ ಅಂತೂ ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಸೊ ಎಲ್ಲರಿಗೂ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು 15,000, 3,000, 6,000 ಅಂತೇಳಿ 12,000 ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ಸೊ ಒಬ್ಬೊಬ್ಬರಿಗೆ ಕ್ರೆಡಿಟ್ ಆಗಿಲ್ಲ, ಒಬ್ಬೊಬ್ರದ್ದು ಇನ್ನೂ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿಲ್ಲ. ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗುತ್ತೆ. ಸೊ ಒಬ್ಬೊಬ್ಬರಿಗೆ 15,000 ಬಂದಿದೆ, ಒಬ್ಬೊಬ್ರಿಗೆ 12,000 ಬಂದಿದೆ, ಒಬ್ಬೊಬ್ರಿಗೆ 3,000, ಒಬ್ಬೊಬ್ಬರಿಗೆ 6,000, ಒಬ್ಬೊಬ್ರಿಗೆ 9,000. ಈ ರೀತಿಯಾಗಿ ಭಾಳಷ್ಟು ಜನರಿಗೆ ಒಬ್ಬೊಬ್ರಿಗೆ ಕಮ್ಮಿ ಬಂದಿದೆ, ಒಬ್ಬೊಬ್ಬರಿಗೆ ಜಾಸ್ತಿ ಬಂದಿದೆ. ಓವರಾಲಾಗಿ ಎಷ್ಟು ಬರುತ್ತಪ್ಪ ಅಂದ್ರೆ ನಿಮ್ಮದು ಯಾವಾಗಿನಿಂದ ಸ್ಟೇಟಸ್ ಅಪ್ಡೇಟ್ ಆಗಿರುತ್ತಲ್ಲ, ಡಿ ಬಿ ಟಿ ಪುಷ್ ಯಾವಾಗಿನಿಂದ ತೋರಿಸ್ತಾ ಇರುತ್ತಲ್ಲ, ಸೊ ಅವಾಗಿನಿಂದ ನಿಮ್ಮ ಒಂದು ಅಮೌಂಟ್ ಬರುತ್ತೆ. ಯಾವ್ಯಾವ್ದು ಪೆಂಡಿಂಗ್ ಇರುತ್ತೆ, ಡಿ ಡಿ ಪಿ ಐ ಪೆಂಡಿಂಗ್ ಆಗಲಿ ಅಥವಾ ಡಿ ಬಿ ಟಿ ಪೆಂಡಿಂಗ್ ಆಗಲಿ ಎಲ್ಲ ಕೂಡ ಅಮೌಂಟ್ ಬರುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಬ್ಬೊಬ್ರದ್ದು 6 ತಿಂಗಳದು ಪುಸ್ಟ್ ಡಿ ಬಿ ಟಿ ಅಂತ ಇದೆ, ಒಬ್ಬೊಬ್ರದ್ದು 5 ತಿಂಗಳದ್ದು ಇದೆ. ಸೊ ಒಬ್ಬೊಬ್ರದ್ದು 7 ತಿಂಗಳ ತನಕ ಪುಸ್ಟ್ ಡಿ ಬಿ ಟಿ ಅಂತ ತೋರಿಸ್ತಾ ಇದೆ. ಸೊ 7 ತಿಂಗಳಂದರೆ 7 ಮೂರಲೆ 21,000 ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ. ಇದು ಒಂದನೇದಾಯಿತು. ಎರಡನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗ ಸೊ ಅವರು ಸೆಲ್ಫ್ ಡಿಕ್ಲರೇಷನನ್ನು ನೀವು 6ನೇ ತಾರೀಕಿನಿಂದ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಬೋದು. ಸೊ ಆ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಬೇಕು, ಏನೇನು ಪ್ರೊಸೀಜರನ್ನು ಫಾಲೋ ಮಾಡಬೇಕಂತೇಳಿ ಸೊ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಕೂಡ 6ನೇ ತಾರೀಕಿನಿಂದ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇನ್ನೊಂದು ಟಾಪಿಕ್ ಯಾವುದಪ್ಪ ಅಂದರೆ ಸೊ ಡಿ ಬಿ ಟಿ ಪುಷ್ ಆಗಿದೆ, ಆದರೆ ಡಿ ಬಿ ಟಿ ಸ್ಟೇಟಸ್ನಲ್ಲಿ ಅಂದರೆ ಡಿ ಬಿ ಟಿ ಚೆಕ್ ಮಾಡಲಿಕ್ಕೆ ಹೋದರೆ ಅದು ತೋರಿಸ್ತಾ ಇಲ್ಲ. ಸೊ ಡಿ ಬಿ ಟಿ ಯಾವಾಗಿನಿಂದ ಶೋ ಆಗುತ್ತಪ್ಪ ಅಂದ್ರೆ ನಿಮ್ಮ ಒಂದು ಅಮೌಂಟ್ ಬಂದು 4-5 ದಿನ ಆದಮೇಲೆ ಡಿ ಬಿ ಟಿಯಲ್ಲಿ ನಿಮ್ಮ ಒಂದು ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ, ಅಮೌಂಟ್ ಬಂದಿರೋದು ನೀವು ಅವಾಗ ಚೆಕ್ ಮಾಡ್ಕೋಬೋದು. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ.